ಅದೇ ತನಿಖೆಯಲ್ಲಿ ಗೊತ್ತಾಗ್ತದಲ್ಲ. ಈಗ ಹಿಮಾಚಲ ಪ್ರದೇಶದಿಂದ ಕರ್ನಾಟಕ ಬರಬೇಕಾದ್ರೆ ಇದು ಎಲ್ಲ ರಾಜ್ಯಕ್ಕೆ ಇದ್ದೇ ಇದೆ ಇದರಲ್ಲಿ. ಇದು ಬಿಗ್ ನೆಟ್ವರ್ಕ್ ಇದು ಬೆಸ್ಟ್ ಪ್ರಾಕ್ಟೀಸ್ ಬೇರೆ ಕಡೆ ಆಗಿ ಇಲ್ಲಿ ಬಂದಿರಬೇಕು. ಇದು ಬೇರೆ ಕಡೆ ಎಲ್ಲ ಆಗಿ ಹತ್ತಿರದಲ್ಲಿ ಆಗಿ ಇಲ್ಲಿಗೆ ಬಂದಿದೆ. ಹಿಂದೆ ಕೆಲವು ಮೆಡಿಸಿನ್ಸ್ಗಳು ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಶ್ಚಿಮ ಬಂಗಾಳದಿಂದ ಬರುವಂತ ಕೆಲವೊಂದಿಷ್ಟು ಕಂಪನಿಗಳು ಅನ್ಸೇಫ್ ಅಂತ ಬಂದಿದೆ. ಅದೆಲ್ಲ ಸೀಸ್ ಮಾಡಿ ಇಲ್ಲಿಗಲ್ ಆಗಿ ಅವುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಈ ತರ ಲೇಬಲಿಂಗ್ ಮಾಡಿ ರಾಜ್ಯಗಳಿಗೆ ಹರಿಬಿಡ್ತಿದ್ದಾರೆ. ಅದೇ ತನಿಖೆಯಲ್ಲಿ ಬರಬೇಕಲ್ಲ, ತನಿಖೆಯಲ್ಲಿ ಗೊತ್ತಾಗಬೇಕು. ಎಷ್ಟು 3 ಅಲ್ಲಿ ಸಿಕ್ಕಿದವರ ಅಲ್ಲಿ ಎಷ್ಟು ಸಿಕ್ಕಿದ 3 ಜನ. ಅಲ್ಲಿ ಒಬ್ಬರಿಗೆ ಸಿಕ್ಕಿದ ಪ್ರಭು ಅಂತ ಸಿಕ್ಕಿದ್ದಾರೆ. ಅಲ್ಲಿ ನಮ್ಮ ಸ್ಟೇಟ್ ಅವರು ಪ್ರಭು ದೇವ್ 545 4.91 ಯಾರು ಆಯ್ತು ತೊಂದರೆ ಇರಲಿ ಅಷ್ಟೇ. ಇಲ್ಲ ನಮ್ಮ ಅಂದಾಜು ಪ್ರಕಾರ ಏನಿದೆ ನಾವು ತೋರಿಸಿದ್ದೇವೆ. ಎಸ್ ಪಿ ತನಿಖೆ ಬಂದರೆ ನಮಗೆ ಸಂತೋಷ ಅಲ್ಲ, ಜಾಸ್ತಿ ಆದರೆ ನಮಗೇನು ಪ್ರಾಬ್ಲಮ್ ಅದರಲ್ಲಿ. ಅದಕ್ಕಂತ ಅದೇ ಯಾವ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಸಪ್ಲೈ ಆಗಿದೆ, ಅಲ್ಲಿ ಎಷ್ಟು ಪೇಷಂಟ್ಗಳು ಚಿಕಿತ್ಸೆ ಪಡೆದಿದ್ದಾರೆ, ಎಷ್ಟು ಜನ ತೀರಿ ಹೋಗಿದ್ದಾರೆ, ಇದನ್ನೆಲ್ಲ ತನಿಖೆ ಮಾಡಬೇಕು. ಅದಕ್ಕೆ ನಾನು ಹೇಳಿದಲ್ಲ. ಇಲ್ಲ ಮಾಡ್ತೇವೆ, ಇಮಿಡಿಯೇಟ್ ತಕ್ಷಣ ಮಾಡ್ತೇವೆ. ಈಗಾಗಲೇ ಒಂದು ಆದೇಶ ಮಾಡಿದ್ದೇವೆ. ವೆಬ್ಸೈಟ್ ಇದೆ ಸರ್, ಇವತ್ತು ಬ್ಲಾಕ್ ಮಾಡ್ತೀವಿ, ಫಸ್ಟ್ ಅವರಲ್ಲಿ ಬ್ಲಾಕ್ ಮಾಡ್ತೀವಿ. ಸೊ ಅದೆಲ್ಲೂ ಸೇಲ್ ಆಗಲ್ಲ. ಈಗ ಏನು ನಮ್ಮ ವೆಬ್ಸೈಟ್ ಇದೆ ಅದು ಇದನ್ನೆಲ್ಲ ಕೂಡ ಬ್ಲಾಕ್ ಮಾಡಿದಾಗ ಅದೆಲ್ಲಿ ಕೂಡ ಸೇಲ್ ಆಗೋದಿಲ್ಲ, ಎಲ್ಲ ಮಾಹಿತಿ ಬರ್ತದೆ. ಮತ್ತು ಅದಕ್ಕೆ ಏನೆಲ್ಲ ಇರುತ್ತೋ ನಮ್ಮ ಕ್ರಮ ತಗೊಳ್ಬೇಕಾ ನಾವು ತಗೊಳ್ತೇವೆ. ಮತ್ತು ಇದನ್ನು ನಾವು ನಿಮ್ಮ ಮುಖಾಂತರ ಕೂಡ ನಾವು ಇವತ್ತು ಅವರಿಗೆ ಮಾಹಿತಿ ಕೊಡ್ತೇವೆ. ಎಲ್ಲಿಯಾದರೂ ಇದು ಸೇಲ್ ಮತ್ತೆ ಕಂಡು ಬಂದರೆ ಅವನು ಕೂಡ ಅದಕ್ಕೆ ಕಾರಣಕರ್ತರಾಗ್ತಾರೆ. ಮತ್ತು ಹೌದು ಮಿಲ್ಗಿ ಅದು ಕಾಪಿ, ಅದೊಂದು ಕಾಪಿ ಕೊಟ್ಟು ಕಾಪಿ ಯಾವುದು ಇರ್ಬೋದು. ಈಗ ಓನರ್ ದುಬೈಯಲ್ಲಿ ಕೂತ್ಕೊಂಡಿದ್ದಾನಲ್ಲ, ಇದು ಮೇಯ್ನ್ ಯಾರು ನಡೆಸ್ತಾನೆ ಅವನು ದುಬೈಯಲ್ಲಿದ್ದಾನೆ. ಕಾನೂನು ಪ್ರಕಾರ ತಗೊಳ್ಬೇಕು. ಅವರು ಲೀಸಲ್ಲಿ ಕೊಟ್ಟಿರ್ಬೋದು, ಮತ್ತು ಕೊಡೋ ಮುಂಚೆ ನೋಡಬೇಕಲ್ಲ ಏನು ವಿಚಾರ ಅಂತೇಳಿ. ಮಾತಾಡ್ತೇವೆ ನಾವು, ಮಾತಾಡಬೇಕಲ್ಲ ನಾವು. ಯಾಕಂತೇಳಿದ ಅಲ್ಲಿಂದ ಬಂದಿದೆ, ಅಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಇರ್ಬೋದು. ಇದು ಇವತ್ತು ಆ ರಾಜ್ಯದಲ್ಲಿ ಕೂಡ ನಡೀತು ಅಂತ ಎಲ್ಲ ಲಕ್ಷಣ ಕಾಣ್ತದೆ. ಯಾಕೆ ಇವರು ಹಿಮಾಚಲ ಪ್ರದೇಶದಲ್ಲಿ ಇಂಥ ಒಂದು ಫ್ಯಾಕ್ಟ್ರಿ ಮಾಡಿ, ತೆಲಂಗಾಣದಲ್ಲಿ ಇಂಥ ಫ್ಯಾಕ್ಟ್ರಿ ಮಾಡಿ, ಬರೀ ನಮ್ಮ ರಾಮನಗರದ ಮಾತ್ರ ಕೊಡಲಿಕ್ಕೆ ಮಾಡ್ತಾರೆ ಇವರು. ರಾಮನಗರ ಮಾತ್ರ ಒಂದು ಇವರ ಇದು ಅಲ್ಲ, ಲಾಬಿ ಒಂದು ಜಾಲ ಅಲ್ಲ. ಇಡೀ ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಕಡೆ ಕೂಡ ಇರ್ಬೋದು, ಇಲ್ಲಾಂತೇಳಿ ಇನ್ನೂ ಗೊತ್ತಾಗಬೇಕಷ್ಟೇ. ಒಂದು ಈ ಬೇರೆ ಎಲ್ಲ ರಾಜ್ಯಗಳಿಗೆ ಜಾಲ ಇದೆ. ಇದು ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಮಟ್ಟದ ಒಂದು ಮಾಫಿಯಾ. ಅದಕ್ಕಾಗಿ ಸೆಂಟ್ರಲ್ನವ್ರು ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಬೇಕು, ತನಿಖೆ ಮಾಡಬೇಕು. ಅದೇ ಅದು ಪತ್ತೆ ಹಚ್ತೇವಲ್ಲ, ಈಗ ಅದೇ ನಾವು ಡೀಟೇಲ್ಸ್ ತಗೊಳ್ತೇವೆ. ಯಾವುದು ಈಗ ಅದು ಗೊತ್ತೇ, ಮಾಹಿತಿ ಬಂದು ಕೊಡ್ತೇನೆ ನಿಮಗೆ. ಇಲ್ಲಿ ಸದ್ಯಕ್ಕೇನಿಲ್ಲ. ಅದಕ್ಕೆ ಅದೇ ತನಿಖೆಯಲ್ಲಿ ಬರಬೇಕಲ್ಲ. ಈಗ ಈಗ ಏನು ಸಪ್ಲೈ ಚೈನ್ ಇದೆಯಲ್ಲ ಅದರ ಮುಖ ನಾವು ಅದನ್ನು ಚೆಕ್ ಮಾಡ್ತೇವೆ, ಮಾಹಿತಿ ಬರ್ತದೆ. ಅದು ನಾವು ಆಲೋಚನೆ ನಮ್ಮ ಡಿಪಾರ್ಟ್ಮೆಂಟ್ ಅವ್ರ ಬಗ್ಗೆ ವರ್ಕೌಟ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತೇಳಿ. ಡಿಪಾರ್ಟ್ಮೆಂಟ್ ಇಸ್ ವರ್ಕಿಂಗ್ ಆನ್ ದ್ಯಾಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.